ಅಲ್ಪಸಂಖ್ಯಾತರ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿ ಕಾರ್ಯನಿರ್ವಹಿಸುತ್ತಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರ ಗ್ರಾಮದಲ್ಲಿದೆ. 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಆದರೆ ಈಗ ಈ ಶಾಲೆಯ ವಿದ್ಯಾರ್ಥಿಗಳು ಪಾಠ ಪ್ರವಚನಗಳನ್ನು ಬಿಟ್ಟು ಬೀದಿಗೆ ಬಂದಿದ್ದಾರೆ. ತಮ್ಮ ಶಾಲೆಯ ಹಿಂದಿ ಶಿಕ್ಷಕ ಡಿ ದೇವರಾಜ್ರನ್ನ ಇಲಾಖೆ ಅಮಾನತು ಮಾಡಿದ್ದು ಮತ್ತೆ ಅವರನ್ನೇ ನಿಯೋಜನೆ ಮಾಡುವಂತೆ ನೇರವಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿಗೆ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದ್ರು. ನಾವು MMDRS ಪೆರೇಸಂದ್ರ ಶಾಲೆಯಲ್ಲಿ ಓದ್ತಾ ಇದ್ದೀವಿ. ನಮ್ಮ ಶಾಲೆಯಲ್ಲಿ ಹಿಂದಿ ಶಿಕ್ಷಕರಾದ ದೇವರಾಜ್ ಸರ್ ಅವ್ರನ್ನು ನಮ್ಮ ಪ್ರಿನ್ಸಿಪಲ್ ಆದ ಭಾಗ್ಯಮ್ಮ ಮಿಸ್ ಅವರು ಸಸ್ಪೆಂಡ್ ಮಾಡಿದ್ದಾರೆ. ಅದಕ್ಕೆ ಕಾರಣ ಅವರು ಹೆಣ್ಮಕ್ಳ ಹತ್ರ ಮನೆ ಹತ್ರ ಕರೆಸ್ಕೊಂಡು ಅವರಿಗೆ ಸ್ವಲ್ಪ ಹೇಳ್ಕೊಟ್ಟು ಗುರುಜಿ ಮೇಲೆ ಹಿಂಗೆ ಹೇಳಬೇಕು ಅಂತ ಅವ್ರನ್ನ ಹೇಳ್ಸ್ಕೊಂಡು ಮತ್ತೆ ಚೇಂಬರ್ಗೆ ಕರೆಸ್ಕೊಂಡು ಸಸ್ಪೆಂಡ್ ಮಾಡಿದ್ದಾರೆ. ಅದರಿಂದ ನಾವು ಇಲ್ಲ ಸರ್, ಅವರು ಆ ಥರ ಮಾಡಿದ್ದಿಲ್ಲ. ಅವರು ಪ್ರಿನ್ಸಿಪಲ್ ಹಂಗೆ ಥರ ಮಾಡಿರೋದು, ಅವ್ರ ಮೇಲೆ ದ್ವೇಷ ಹಿಡ್ಕೊಂಡು. ಅವರು ಒಂದು ಸರಿ ಹೋಗ್ಬಿಟ್ಟು ವಾರ್ಡನ್ ಪೋಸ್ಟ್ ಬೇಕು ಅಂತ ಕೇಳಿದ್ದರಿಂದ ಅವ್ರಿಗೆ ವಾರ್ಡನ್ ಪೋಸ್ಟ್ ನಿಮಗೆ ಕೊಡಲ್ಲ ಅಂತ ಹೇಳ್ಬಿಟ್ಟು ದ್ವೇಷ ಹಿಡ್ಕೊಂಡು ಈ ಥರ ಮಾಡಿರೋದು. ಭಾಗ್ಯಮ್ಮ ಮಿಸ್ ಪ್ರಿನ್ಸಿಪಲ್ MMDRS ಪೆರೇಸಂದ್ರ ಹಾಸ್ಟೆಲ್. ಕೇಳೋರು ಮಕ್ಳಿಗೆ ಹೇಳ್ಕೊಟ್ಟಿರೋದು ಈ ಥರ ಹೇಳ್ಬೇಕು ಅಂತ. ಅವರು ಬ್ಯಾಡ್ ಬಿಹೇವ್ ಮಾಡ್ತಾರೆ, ಬ್ಯಾಡ್ ಟಚಸ್ ಮಾಡ್ತಾರೆ ಗರ್ಲ್ಸ್ಗೆ ಅಂತ. ಅವರು ಅದೇ ಥರ ಹೋಗಿ ಹೇಳಿರೋದ್ರಿಂದ ಅವರು ಇವ್ರನ್ನ ಸಸ್ಪೆಂಡ್ ಮಾಡಿಸಿದ್ರು. ಅವ್ರು ಯಾವತ್ತೂ ಆ ಥರ ಮಾಡಿಲ್ಲ, ನಮ್ಮ ಮುಂದೆನೇ ಇರ್ತಾರೆ. ಅವ್ರಿಗೂ 2 ಹೆಣ್ಮಕ್ಳಿದ್ದಾರೆ. ಅವ್ರು ಯಾಕೆ ಮಾಡೋಕ್ಕೆ ಹೋಗ್ತಾರೆ? ಇಲ್ಲ ಅಂತ ಹೇಳಿದರು ಅವರು. ಗೊತ್ತಿಲ್ಲ. ಅದೇ ನಮ್ಮ ಟೀಚರ್ ನಮಗೆ ಬೇಕು, ನಮ್ಮ ಟೀಚರ್ ವಾಪಸ್ ನಮಗೆ ಬೇರೆ ಸ್ಕೂಲ್ಗೆ ಟ್ರಾನ್ಸ್ಫರ್ ಮಾಡಿ. ಅದರಿಂದ ಇಲ್ಲಿ ಬಂದಿದ್ದೀವಿ. DC ಆಫೀಸ್, ಡಿಸ್ಟ್ರಿಕ್ಟ್ ಕಮಿಷನ್. ಹಾಸ್ಟೆಲ್ ಮಕ್ಕಳು ಇಲ್ಲ, ಜಂಪ್ ಮಾಡ್ಕೊಂಡು ಬಂದಿದ್ವಿ. ಸಿಚುವೇಶನ್ ಹಂಗಿತ್ತು ಸರ್. ಕಂಪ್ಲೇಂಟ್ ಕೊಡಬೇಕು ಅಂತ DC ಆಫೀಸ್. ಇವಾಗ ನಮ್ಮ ಟೀಚರ್ ಇಲ್ಲಿಂದ ಹೋಗಲ್ಲ, ಇಲ್ಲೇ ಇರ್ತೀವಿ. ಬೇಕಾದರೆ ಹಿಂದಿ ಸಬ್ಜೆಕ್ಟ್ ನಾಳೆ ಪ್ರಿಪ್ರೇಟರಿ ಸರ್. ನಾಳೆ ಹಿಂದಿ ಚೆನ್ನಾಗಿ ಪಾಠ ಮಾಡಿ. ಅವರೇ ಬೇಕು. ನಮ್ಮ ಕ್ಲಾಸ್ ಟೀಚರ್ ನಾಳೆ ಹಿಂದಿ ಪ್ರಿಪ್ರೇಟರಿ ಸ್ಟೇಟ್ ಲೆವೆಲ್ 2ನೇದಿದೆ. ಅವರು ಪಾಠ ಮಾಡೋಕ್ಕಿಲ್ಲ, ನಾವು ಬರೆಯೋಕ್ಕಾಗಲ್ಲ. ಇನ್ನು ಅಲ್ಪಸಂಖ್ಯಾತರ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಪೆರೇಸಂದ್ರದಲ್ಲಿರುವ ಮುಖ್ಯ ಶಿಕ್ಷಕಿ ಭಾಗ್ಯಮ್ಮ ಪಿತೂರಿ ನಡೆಸಿ ಶಾಲೆಯ ವಿದ್ಯಾರ್ಥಿನಿಯರಿಗೆ ಗೊತ್ತಿಲ್ಲದಂತೆ ಅವರಿಂದ ಹಿಂದಿ ಶಿಕ್ಷಕನ ವಿರುದ್ಧ ಅಸಭ್ಯ ವರ್ತನೆ ಎಂದು ದೂರು ನೀಡಿ ನಂತರ ಶಿಕ್ಷಕನ ಅಮಾನತಿಗೆ ಕಾರಣರಾಗಿದ್ದಾರೆಂದು ಆರೋಪಿಸಿದ ವಿದ್ಯಾರ್ಥಿನಿಯರು ಮುಖ್ಯ ಶಿಕ್ಷಕಿ ಭಾಗ್ಯಮ್ಮ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಹಾಗೂ ಅಮಾನತಾಗಿರುವ ಶಿಕ್ಷಕನನ್ನೇ ನೇಮಿಸುವಂತೆ ಪ್ರತಿಭಟನೆ ನಡೆಸಿದ್ದಾರೆ. ಇದಕ್ಕೆ ಪ್ರತಿಕ್ರಿಯೆ ನೀಡಿರುವ ಭಾಗ್ಯಮ್ಮ, ನನಗೂ ಶಿಕ್ಷಕ ದೇವರಾಜು ಅಮಾನತಿಗೆ ಸಂಬಂಧವಿಲ್ಲ, ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಕ್ರಮ ಕೈಗೊಂಡಿದೆ. ಈಗ ಲಾಸ್ಟು 7th CWSC ಕಮಿಟಿ ನಮ್ಮ ಶಾಲೆಗೆ ವಿಸಿಟ್ ಮಾಡಿತ್ತು ಸರ್. ಸರ್ಪ್ರೈಸ್ ವಿಸಿಟ್ ಮಾಡಿತ್ತು. ಮಾಡಿದಾಗ ಅಲ್ಲಿ ಯಾರೋ ಒಂದು ಪೇರೆಂಟ್ ಕಡೆಯಿಂದ ನಮಗೆ ದೂರು ಬಂದಿದೆ, ನಿಮ್ಮಲ್ಲಿ ಇಲ್ಲಿ ಕನ್ಸ್ಟ್ರಕ್ಷನ್ಸ್ ವರ್ಕ್ ನಡೀತಾ ಇದೆಯಲ್ಲ, ಇದರಿಂದ ಡಸ್ಟ್ ಅಲರ್ಜಿ ಎಲ್ಲ ಇದೆ, ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ವೆರಿಫೈ ಮಾಡೋಕ್ಕೆ ಅಂತ ಬಂದ್ವಿ ಅಂತ ಬಂದಿದ್ದಾರೆ. ಬಂದಾದಮೇಲೆ ಇಲ್ಲಿ ಎಲ್ಲ ನೋಡಿದ್ರು. ನೆಕ್ಸ್ಟ್ ಅವ್ರು ಏನೇನು ಸಲಹೆಗಳು ಕೊಟ್ಟಿರ್ತಾರೋ ಅದಕ್ಕೆ ನಮ್ಗೆ ಅನುಪಾಲನೆ ಮಾಡೋಕ್ಕೂ ಹೇಳೋಗಿದ್ದಾರೆ. ಅದಾದಮೇಲೆ ನೆಕ್ಸ್ಟು ಅವ್ರ ಮಕ್ಕಳನ್ನ ವಾಪಸ್ ಎಲ್ಲೋ ಒಂದು ಕಡೆಗೆ ನಮ್ಮನ್ನೆಲ್ಲ ಬೇರೆ ಕಡೆ ಕಳಿಸಿ ಮಾತಾಡಿಸಿದಾಗ ಮಕ್ಕಳ ಕಡೆಯಿಂದ ಏನೋ ಒಂದು ದೂರ ಹೋಗಿದೆ. ಏನಂತಂದರೆ ಅವರು ಹಿಂದಿ ಟೀಚರ್ ಬಗ್ಗೆ ಅವರೇನೋ ಹೆಣ್ಮಕ್ಳ ಜೊತೆ ಅಸಭ್ಯವಾಗಿ ನಡ್ಕೋತಾರೆ ಅಂತೇಳ್ಬಿಟ್ಟು ದೂರ ಹೋಗಿದೆ ಅಂತ ಹೇಳ್ಬಿಟ್ಟು ಅವರು ಒಂದು ನಿಮ್ಮಲ್ಲಿ ಚೈಲ್ಡ್ ಪ್ರೊಟೆಕ್ಷನ್ ಕಮಿಟಿ ಅಂತ ಇರುತ್ತಲ್ಲ, ಅದ್ರ ಮುಂದೆ ಅವ್ರನ್ನ ಕರೆಸಿಬಿಟ್ಟು ಅವ್ರಿಗೆ ವಾರ್ನ್ ಮಾಡಿ ನೆಕ್ಸ್ಟ್ ಏನಾದರೂ ಅವ್ರ ಬಿಹೇವಿಯರ್ ಚೇಂಜ್ ಆಗಿಲ್ಲ ಅಂದರೆ ನಾವೇ ಮತ್ತೆ ಬರ್ತೀವಿ ಅಂತ ಹೇಳಿಬಿಟ್ಟು ಹೋಗಿದ್ದಾರೆ. ಅವರು ಅದನ್ನೇನು ರಿಟರ್ನಲ್ಲೇನು ಕೊಟ್ಟಿಲ್ಲ ಸರ್. ಅವ್ರು ಓರಲ್ಲಾಗಿ ನನಗೆ ಲಾಸ್ಟಲ್ಲಿ ಏನೇನು ಸಜೆಷನ್ಸ್ ಕೊಡ್ತಾರೋ ಆ ಸಜೆಷನ್ಸ್ ಟೈಮಲ್ಲಿ ಅದನ್ನು ಕೊಟ್ಟಿದ್ದಾರೆ. ಹಾಗಾಗಿಬಿಟ್ಟು ಮತ್ತು ನೆಕ್ಸ್ಟ್ ನಾನು CPC ಸಭೆ ಕರೆದಾಗ ಅವ್ರನ್ನ ಕರೆದು ಈ ರೀತಿ ಇದೆಯಂತೆ ಸರ್, ನಿಮ್ಮ ಬಗ್ಗೆ ದೂರ ಹೋಗಿದೆ, ನಿಮ್ಮ ವರ್ತನೆ ಸರಿ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ. ಅದೇ ಮಾಹಿತಿನ ನಾನು CWSC ಕಮಿಟಿಗೂ ಮತ್ತು ಇವರಿಗೆ ಯಾರಿಗೆ ನಮ್ಮ ಕಂಟ್ರೋಲಿಂಗ್ ಆಫೀಸರ್ ಯಾರಿರ್ತಾರೆ ಅವರಿಗೆ ಒಂದು ಕಾಪಿನ ನಾನು ಕಳಿಸಿದ್ದೀನಿ. ಸರ್ ಕಳಿಸಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಏನು ಅಂತ ಗೊತ್ತಿಲ್ಲ ಸರ್. ನಿನ್ನೆ 28ನೇ ತಾರೀಕು ಒಂದು ಇವ್ರದ್ದು ಸಸ್ಪೆನ್ಷನ್ ಆರ್ಡ್ರ್ ಆಗಿದೆ. ಆ ಸಸ್ಪೆನ್ಷನ್ ಆರ್ಡ್ರ್ ಆಗಿರೋದ್ರಿಂದ ನಾನು 29ನೇ ತಾರೀಕು ಅದನ್ನು ಸರ್ವ್ ಮಾಡಿದ್ದೀನಿ ಇಷ್ಟೇ ಸರ್.
ಅದು ಮುಂದೆ ಏನು ಅಂತ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಸರ್. ಅದೇ ಟೀಚರ್ ಬೇಕು ಅಂತ ಕೇಳ್ತಿದ್ದಾರೆ ಸರ್. ನಾನು ಇಲ್ಲಿ 3 ವರ್ಷದಿಂದ ನಾನು ಕೆಲಸ ಮಾಡ್ತಾಯಿದ್ದೀನಿ. ಇದುವರೆಗೂ ಯಾವುದೇ ವೈಮನಸ್ಯ ನನಗಿದ್ದಿದ್ರೆ ಒಂದು ವೇಳೆ ನಾನು ನೋಟಿಸ್ ಕೊಡ್ತಾಯಿದ್ದೆ ಸರ್ ಅವರಿಗೆ. ಯಾವ ವೈಮನಸ್ಯನೂ ಇಲ್ಲ, ಹಾಗಾಗಿ ಅವ್ರಿಗೆ ನಾನು ಯಾವುದೂ ನೋಟಿಸು ಕೊಟ್ಟಿಲ್ಲ. ಮತ್ತು ನೀವು ಇಲ್ಲಿರಬೇಕಾದ್ರೆ ಮಕ್ಕಳು ಹೇಗೆ ಕಾಂಪೌಂಡರಿ ಡಿಸೇಬ್ಸ್ವರೆಗೂ ಸರ್ ಇಲ್ಲಿ 1:30ವರೆಗೂ ಎಕ್ಸಾಮ್ ಆಯಿತು. 1:30ಇಂದ ಸುಮಾರು ಒಂದು 20 ನಿಮಿಷ ನನ್ನ ಮಕ್ಕಳ ಜೊತೆನೇ ಮಾತಾಡಿಬಿಟ್ಟು ಮತ್ತೆ ನಾನು ಈ ಕಡೆಗೆ ಊಟಕ್ಕೆ ಅಂತ ಬಂದೆ. ನಾನು ಊಟಕ್ಕೆ ಹೋದಾಗ ಅವ್ರು ಏನು ಮಾಡಿದ್ರು, ಹಿಂಗೆ ಬಂದರು ಸರ್. ನೆನ್ನೆ ಫ್ರೈಡೇ ಅವ್ರದ್ದು ನಮಾಜ್ ಹಾಲ್ ಮೇಲ್ಗಡೆ ಇರುತ್ತೆ ಸರ್. ಆ ಮೇಲ್ಗಡೆ ನಾವು ಹೋಗಿ ಪ್ರೇಯರ್ ಮಾಡ್ಕೊಂಡು ಬರ್ತೀವಿ ಅಂತ ಹೋಗಿದ್ದಾರೆ. ಮತ್ತು ನಾವೆಲ್ಲ ಟೀಚರ್ಸ್ ಊಟಕ್ಕೆ ಹೋದಾಗ ಅವ್ರು ಅಲ್ಲಿ ಲಾಸ್ಟಲ್ಲಿ ಸ್ವಲ್ಪ ಗ್ಯಾಪ್ ಇದೆ ಸರ್. ನಮ್ಮದು ಕಾಂಪೌಂಡು ಕೂಡ ಹೈಟ್ ಇಲ್ಲ, ಹಾಗಾಗ್ಬಿಟ್ಟು ಆ ಕಡೆಯಿಂದ ಹಾರಿಕೊಂಡು ಹೋಗಿದ್ದಾರೆ ಅಂತ ಯಾರು ನಾನು ಯಾರಿಗೂ ಆ ರೀತಿ ಹೇಳಿಲ್ಲ ಸರ್. ಅವ್ರು ಹೇಳ್ತಾ ಇದ್ದಾರೆ, ಬಟ್ ನಾನು ಯಾರಿಗೂ ಆ ರೀತಿ ಹೇಳಿಲ್ಲ. ಇನ್ನು ಮುಖ್ಯ ಶಿಕ್ಷಕಿ ಭಾಗ್ಯಮ್ಮ ವಿರುದ್ಧ ರೊಚ್ಚಿಗೆದ್ದಿರುವ ವಿದ್ಯಾರ್ಥಿಗಳು ಅನಧಿಕೃತವಾಗಿ ಶಾಲೆಯ ಕಾಂಪೌಂಡ್ ಹಾರಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಿ ದೂರು ನೀಡಿದ್ರು. ಕೊನೆಗೆ ಹರಸಾಹಸ ಪಟ್ಟು ವಿದ್ಯಾರ್ಥಿಗಳನ್ನ ಶಾಲೆಗೆ ಕಳುಹಿಸಿದ್ದು ವಿದ್ಯಾರ್ಥಿಗಳು ಅಮಾನತ್ತಾದ ಶಿಕ್ಷಕರೇ ಬೇಕೆಂದು ಪಟ್ಟು ಹಿಡಿದಿದ್ದಾರೆ. ತಗೊಂಡ ತಕ್ಷಣ ಮಕ್ಕಳು ನಮಗೆ ಹಿಂದಿ ಪಾಠ ಮಾಡ್ತಕ್ಕಂಥ ಶಿಕ್ಷಕರಿಲ್ಲ, ಕೊರತೆ ಆಗುತ್ತೆ, ಪರೀಕ್ಷೆ ಹತ್ರ ಬರ್ತಾ ಇದೆ, ಹಾಗಾಗಿ ಶಿಕ್ಷಕರನ್ನು ಮುಂದುವರಿಸಿ ಅನ್ನೋ ಒಂದು ಆಗ್ರಹದೊಂದಿಗೆ ಅವ್ರಿಗೆ ಯಾರು ಮಾಹಿತಿ ಕೊಟ್ಟರು ಏನು ಗೊತ್ತಿಲ್ಲ, ನಮ್ಮ ಕಚೇರಿಗೆ ಬಂದಿದ್ದಾರೆ. ಈಗ ನಾನು ಕೂಡ ಬಿಂದು ಅವರಿಗೆ ನಮ್ಮ ಅಲ್ಪಸಂಖ್ಯಾತ ಕಲ್ಯಾಣ ಜಿಲ್ಲಾಧಿಕಾರಿಗೆ ಮಾತಾಡಿದ್ದೀನಿ. ತತ್ಕ್ಷಣ ಅಲ್ಲಿ ಆ ಶಾಲೆಯಲ್ಲಿ ಶಿಕ್ಷಣಕ್ಕೆ ಬೇಕಾದಂಥ ಕೊರತೆ ಏನಿದೆ ಹಿಂದಿ ಟೀಚರ್, ಅದು ನಾಳೆಯಿಂದನೇ ಹೊಸ ಹಿಂದಿ ಟೀಚರ್ ಬರ್ತಾರೆ. ಶೈಕ್ಷಣಿಕ ವ್ಯವಸ್ಥೆ ಯಾವುದೇ ಕಾರಣಕ್ಕೆ ಮಕ್ಕಳಿಗೆ ಪಾಠಗಳು ನಡೆದಂತೆ ಆಗೋಲ್ಲ. ಎಲ್ಲ ಪಾಠಗಳು ಸುಸಲಿತವಾಗಿ ನಡೆಯುವಂತೆ, ಅದ್ರ ಜೊತೆಗೆ ಹಿಂದಿ ಪಾಠಗಳು ಕೂಡ ಕ್ಲೀನಾಗಿ ನಡೆಯುವಂತೆ ನಾವು ಕ್ರಮಗಳನ್ನು ತೆಗೆದುಕೊಳ್ತೀವಿ. ಉಳಿದಂತೆ ಆ ಶಾಲೆಯಲ್ಲಿರುವಂಥ ಆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿರ್ತಕ್ಕಂಥ ಇತರೆ ನ್ಯೂನತೆಗಳೆಲ್ಲವನ್ನು ಪರಿಶೀಲನೆ ಮಾಡಿ ಮಕ್ಕಳಿಗೆ ನಮ್ಮ ಉದ್ದೇಶ ಏನಿದೆ, ನಾವೇನು ಉದ್ದೇಶದಿಂದ ಹಾಸ್ಟೆಲ್ಗಳನ್ನು ನಡೆಸ್ತಾ ಇದ್ದೀವಿ, ಅದು ಉದ್ದೇಶ ಸಫಲಾಗೋ ರೀತಿಯಲ್ಲಿ ಪರಿಶೀಲನೆ ಮಾಡಿ ಬನ್ನಿ ಅಂತಲೂ ಸೂಚನೆ ಕೊಟ್ಟಿದ್ದೀನಿ. ಮಕ್ಕಳು ವಿದ್ಯೆಯನ್ನು ಕೇಂದ್ರೀಕರಿಸಬೇಕು. ಈ ರೀತಿ ದೂರುಗಳು ಬಂದಾಗ, ಆರೋಪಿತ ನೌಕರರಿದ್ದಾಗ ಕ್ರಮಗಳು ಸರ್ವೇ ಸಾಮಾನ್ಯ ಆಗುತ್ತೆ. ಆದರೆ ಅಂತಿಮ ವಿಚಾರಣೆಯಲ್ಲಿ ನೈಜತೆ ಗೊತ್ತಾಗೋವರೆಗೂ ತಾಳ್ಮೆ ಎಲ್ಲರಿಗೂ ಇರಬೇಕಾಗ್ತದೆ. ಸೊ ಅದಾದಮೇಲೆ ಮುಂದಿನ ಕ್ರಮ ತನಿಖೆ ಎಲ್ಲ ಆದಮೇಲೆ ದೂರಿನ ಬಗ್ಗೆ ಸತ್ಯಾಸತ್ಯತೆಗಳು ಗೊತ್ತಾಗ್ತದೆ. ಅದಾದಮೇಲೆ ನೋಡಿ ನಾವು ಕ್ರಮ ತಗೊಂತೀವಿ. ತೋಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.